ಮುಗಳಾಳ ಮೇಲಿನ ಪದ್ಧತಿದ ಏನದ ಅದಕ್ಕೆ ಹೇಳ್ತಾರ ಆನೆ ಹೋಗುವಾಗ ಶ್ವಾನ ಬಗಳುವುದು ಆನೆ ಹೋಗುವಾಗ ಶ್ವಾನ ಬಗಳುವುದು ಶ್ವಾನ ಬಗಳಿದೆ ಎಂದು ತಿರುಗಿ ಆನೆ ಬಗಳಿದರೆ ಆನೆಯ ಮಾನಹಾನ ಸರ್ವಜ್ಞ ಅಂತ ಹೇಳಿದ್ರು. ಹೌದಿಲ್ಲ? ಯಾಕಂದ್ರೆ ವಿಷಯ ಏನಿರ್ತದ ದಾನ ಮತ್ತು ಧರ್ಮದ ವಿಷಯ ನಡೆಯದ. ಹೌದಿಲ್ಲ? ನಾವು ಎಷ್ಟು ಮಂದಿ ಕುಂದಿಸಿದೀವಿ ಸರಜೋಡಿ ಕಲಾವಿದರು ಮಾತಾಡೋ ಸಂದರ್ಭದ ಅವ್ರು ಎಷ್ಟು ಮಂದಿ ಕುದಿಸಿರು ಎಲ್ಲಾ ಕುರ್ಚಿ ಖಾಲಿ ಆಗಿದ್ದು ಮತ್ತೆ ನೀವು ಹಾಡ್ಕೊಂಡ್ರಿ ಎಷ್ಟು ಕೂತದಪ್ಪ ಮಂದಿ ಮಾತಾಡ್ತ ನೀವು ಬಹಳ ಭಾರಿ ಹಾಡೋರು ಬಹಳ ಭಾರಿ ಹಾಡೋರು ಇಲ್ಲ ನಾ ಹಾಡುತ್ತ ಮುಂದೆ ಮಂದಿ ಹೋಗ್ಯಾರ ಬಿಡು. ಹೌದಿಲ್ಲ? ಮತ್ತ ನಿನ್ನ ನನ್ನ ಪಾಳೆ ಮಗನಿಂದ ಮುಂದಿನ ಸಂದಿಗೆ ಇನ್ನ ಒಂದು ತಾಸು ಬಿಟ್ಟ ನಂತರ ನಿಮ್ಮ ಪಾಳೆ ಬರ್ತೈತೆ ಸಭಿಕರು ಬರ್ಬೇಕಾಗಿತ್ತು ಹೊಳ್ಳಿ ಹೋದವ್ರ ಅಲ್ಲ ನಿನ್ನ ನಾನು ಅಭಿಮಾನಿನೇ ಇತ್ತಂದ್ರ ಬರ್ಬೇಕಾಗಿತ್ತು ಅವರು. ಮತ್ತ ನೀ ಮಾತಾಡ್ತೀವಿ ಸಂದರ್ಭದ ಕುಂದ್ರಿ ಯಾಕಂದ್ರ ಅವರು ವಿಷಯ ಏನು ಮಾತಾಡ್ತೀವಿ ಮಾಸ್ತರ ನಾ ಏನು ಮಾತಾಡಕತ್ತೀನಿ ಅದೇ ಒಂದು ಮಾತು ನೀವು ಎಲ್ಲರಿಗೂ ಕೇಳಿರಿ. ಅತ್ರಿ ಮುನಿ ಋಷಿ ಹೆಂಡತಿದ ಬಗ್ಗೆ ಮಾತಾಡಿದೆ. ಬ್ರಹ್ಮ ವಿಷ್ಣು ಮಹೇಶ್ವರ ಭಿಕ್ಷುಕ ರೂಪದಾಗ ಬಂದಾಗ ನೀ ಹ್ಯಾಂಗ ಕೊಡಂದ್ರವ್ರು ನಿಸ್ಬತ್ಲೆ ಯಾರು ಭಿಕ್ಷೆ ಮಾಡಿ ಅಂದಿನ ಕಾಕಣ್ಣ ಮತ್ತೆ ಕಿವ್ಯಾಗಿನ ಹತ್ತಿ ಅದ ಇಟ್ಕೊಂಡಿದ್ದೇನೆ ನಾ ಮಾತಾಡೋದು ಭಾಳ ಮಾತು ಏನ್ ದೊಡ್ಡ ಭಾರಿ ಸಾಲಿ ಕಲ್ತಾರಗತ್ತೆ ಇಲ್ಲ ನಾ ಮೊದಲೇ ಮಾತಾಡಂಗಿಲ್ಲ. ಹೌದಿಲ್ಲ? ಮೊದಲೇ ಮಾತಾಡಂಗ ವಿಷಯಕ್ಕೆ ನಾ ಏನು ನಿಸ್ಬತ್ಲೆ ಅಂದ್ರ ಏನು ಸಭಿಕರು ಹೇಳಿನ ಅರ್ಥ ಮಾಡ್ಕೋಬೇಕು. ಒಬ್ಬೊಬ್ಬರಿಗೆ ನಿಸ್ಬತ್ಲೆ ಸಾಲಿ ಕಲ್ತವ್ರಿಗೆ ತಿಳಿತದ ಸಾಲಿ ಕಲಿದವ್ರಿಗೆ ತಿಳಿದಿಲ್ಲ. ಅದಕ್ಕೆ ನಿಸ್ಬತ್ಲೆ ತಾಯಿ ಗರ್ಭದಿಂದ ಈ ಶರೀರ ಹೆಂಗ್ ಬಂದಿರ್ತದಲ್ಲ ಹಂಗ ನಮಗ ಭಿಕ್ಷೆ ಕೊಡ್ರಿ ಅಂತ ಅಂಡಾಳಕ್ಕೆ ಅಂದಾರವರು ಬೇಡ್ಯಾರವರು ಅಂತೇಳಿ ನಾ ಮಾತು ಹೇಳಿನಿ. ಯಾವ ಶಬ್ದ ಯಾವ್ದು ಉಪಯೋಗ ಮಾಡ್ಕೋಬೇಕಂತ ನನ್ನಟ್ಟು ನಾನು ಡಬಲ್ ಡಿಗ್ರಿ ನನ್ನ ಸಾಲಿನಿಂದ ಆಗಿರಲಿಲ್ಲ. ನಾ ಎಷ್ಟು ಸಾಲಿ ಕಲ್ತಾನ ಅಟ್ಟು ನನಗೆ ವಯಸ್ಸಾಗಿಲ್ಲ. ಮೊದಲು ಎಲ್ಲ ನಾ ಎಷ್ಟು ಸಾಲಿ ಕಲ್ತಿಲ್ಲ ಅಟ್ಟು ನನಗೆ ವಯಸ್ಸಾಗಿಲ್ಲ. ನನಗೆ ಹೇಳಕ್ ಬಂದಿದ್ದಿ ಸುಮ್ಮ ನಾನು ಯಾಕಂದ್ರೆ ನಾ ವಿಷಯ ನಿನ್ನ ಸಹನ ಹೋದ್ರು ನನ್ನ ಸಹನ ಏ ಅಂದ್ರೆ ಏ ಯಾಕವ ಅಂದ್ರೆ ಯಾಕಪ್ಪ ಏನವ ಅಂದ್ರೆ ಏನಪ್ಪ ಏನು ಮೇಡಮರ್ ಅಂದ್ರೆ ಮಾಸ್ತರ ಯಕ್ಕ ಅಂದ್ರೆ ತಮ್ಮ ಅಣ್ಣ ತಂಗಿ ಅಂದ್ರೆ ಅಣ್ಣ ನಮ್ಮ ಮಾತು ಹಿಂಗ್ ಬರ್ತಾವ. ಹೌದಿಲ್ಲ? ಮಾತು ತಿಳ್ಕೊಂಡು ಮಾತಾಡ್ಬೇಕು ಎಲ್ಲರ ಜೋಡಿ ಮಾತಾಡಬೇಕು. ಮುಗಳ ಮಾಡಿದ ಇನ್ನೊಂದು ಮಾತು ಹೇಳಿದ್ರು ಕಮಿಟಿ ಅವರು ಗಚ್ಚ ಮಾತಿಕರು ನಾ ಏನು ಮಾತಾಡ್ಲಿಕ್ಕತ್ತಾನೆ ಅವ್ರೇನು ಮಾತಾಡ್ಲಿಕ್ಕತ್ತಾರ. ಕಬೀರದಾಸರ ಬಗ್ಗೆ ಸಂತರ ಬಗ್ಗೆ ಮಾತು ಹೇಳಿರಿ. ಹೌದಿಲ್ಲ? ಏನನ್ನು ಹಾಳಿ ಹೇಳೋದು ಬೇಡ. ಕಾಯಂ ಆಗ್ಯದ ಸಭಿಕರಿಗೆಲ್ಲ ಗೊತ್ತದ. ಸಂತರಿಗೆ ಊಟಕ್ಕೆ ಹಾಕಬೇಕಾದ್ರೆ ಮನ್ಯಾಗ ಏನು ಎಲ್ಲ ಕಡು ಬಡವರು ಒಂದು ಅಂಗಡಿಗೆ ದುಕಾನಕ್ಕೆ ಹೋಗ್ಯಾರ. ಅಂಗಡಿಗೆ ಹೋಗಿ ಬೆಲ್ಲ ಬ್ಯಾಳಿ ಎಲ್ಲ ಆ ಕಬೀರದಾಸನ ಹೆಂಡತಿ ತಗೊಂಡು ಬರಕ್ ಹೋಗ್ಯಾರ. ಅವ ದಾನ ಮಾಡಿದತ್ತ. ದಾನ ಮಾಡೋದ್ರಿಂದ ಅವ ಪಂಡರಪುರಿ ವಿಠ್ಠಲನ ಗುಡಿ ಕಟ್ಟ್ಯಾನತ್ತ. ಮತ್ತ ಹಂಗ ಕಟ್ಟಾವಿದ್ರ ಕಬೀರದಾಸರ ಹೆಂಡತಿ ಶರೀರ ಯಾಕೆ ಬಯಸಿದವ ಹೌದಿಲ್ರಿ ಕಾಕ? ಸುಮ್ಮನೆ ಮಾತಾಡುದು ಅವ್ರ ಜೊತೆ ಕೂಡ ನೀವು ಹಂಗೆ ಹೋನ ಇಲ್ಲ ನಾ ಏನು ಮಾತಾಡಕತ್ತೀನಿ. ಹೌದಿಲ್ಲ ಕಾಕ? ನೀವೇನು ಮಾತಾಡ್ಲಿಕ್ಕತ್ತೀರಿ? ಇನ್ನೊಂದು ಮಾತ ಹೌದಿಲ್ಲ? ದಾನ ಧರ್ಮದ ಪಾಲದೊಳಗೆ ಧರ್ಮದ ಪಾಲ ನಂದದ. ದಾನದ ಪಾಲ ಸರ್ಜೋಡಿ ಕಲಾವಿದರಿಗೆ ಬಿಟ್ಟಿವಿ. ಹೌದಿಲ್ಲ? ನೀ ಅತ್ರಿ ಮುನಿ ಋಷಿ ಹೆಂಡತಿ ಹೇಳಿರಿ ಮತ್ತ ದಾನ ಬೇಡಕ್ ಬಂದವರು ಪತಿವ್ರತ ಧರ್ಮದ ಶಕ್ತಿಯಿಂದ ಕೂಸಾಗಿ ಆಡಿರ ಏನು ಬ್ಯಾರೆದ್ರಿಂದ ನಿಮ್ಮ ದಾನದಿಂದ ಆಡ್ಯಾರವರು. ಮತ್ತ ಕತ್ತಿ ಗೊತ್ತಿಲ್ಲ ಆಂಬಲ್ಲ ನಾರದ ಹೋಗಿ ಕೈಲಾಸದಾಗ ಲಕ್ಷ್ಮೀ ಸರಸ್ವತಿ ಪಾರ್ವತಿ ಹೇಳ ಅದನ್ನೇ ಕೇಳಕ್ ಹೋಗ್ನ
ನನಗೆ ಎಷ್ಟು ಕಡಗಟ್ಲೆ ಅಟ್ಟೆ ತೋರಿಸ್ಕೊಳಾರ ನಾವು ಅದನ್ನ ಹೇಳಿ ಮಾತವನ ಎಲ್ಲಿ ವಿಷಯ ಪಾಯಿಂಟ್ ಅದಲ್ಲ ಪುರಾಣದನ್ನ ಅದನ್ನ ಅಟ್ಟೆ ಎತ್ತಿ ಸಭಿಕರಿಗೆ ಹೇಳಾರ ಉಳ್ಕಾದ ಹೇಳೋ ಕೊಳೆ ನಮಗೇನು ಬಿದ್ದದ ಏನು ಗರ್ಜದ ನನ್ನ ಪಾಯಿಂಟ್ ಎಲ್ಲಿ ಎತ್ತದಲ್ಲ ಅಲ್ಲಿ ಅಟ್ಟೆ ಹೇಳ್ತೀನಿ ಅಟ್ಟ ನಿಮ್ಮಲ್ಲಿ ಇತ್ತಪ್ಪ ಅಂದ್ರೆ ನಿಮ್ಮಲ್ಲಿ ಶಕ್ತಿ ಇತ್ತಪ್ಪ ಅಂದ್ರೆ ಕುರುಕ್ಷೇತ್ರ ಯುದ್ಧದಾಗ ಪಾಂಡವರು 5 ಜನ ಅದಾರ ಕೌರವರು 101 ಮಂದಿ ಅದಾರ ಮತ್ತ ಅವ್ರಿಗೆ ಯಾಕೆ ಸೋಲ ಇತ್ತು ಪಾಂಡವ್ರಿಗೆ 5 ಜನಕ್ಕೆ ಯಾಕೆ ಜಯ ಆಯ್ತು 5 ಮಂದಿ ಯಾಕೆ ಜಯ ಆಯ್ತು 101 ಮಂದಿ ಯಾಕೆ ಸೋಲಾತು ಲಕ್ಷಣ ಸೈನ್ಯನ ಕರೋರ್ ಕಡೆ ಬರೀ 5 ಕಾಳದಾವ ಬರೀ 5 ಕಾಳ ದುಕ್ಷಿಂದ್ರ ಹೋಗ್ತಾರ ಅವರು ಹಾ ಯಾಕಂದ್ರ ಧರ್ಮದ ಕಡೆ ರಕ್ಷಣೆ ಧರ್ಮ ಯಾರನ್ನ ರಕ್ಷಣೆ ಮಾಡ್ತದಲ್ಲ ಅವ್ರನ್ನ ಧರ್ಮ ರಕ್ಷಣೆ ಮಾಡ್ತದ ಹಂಗ ಧರ್ಮವನ್ನ ಪಾಂಡವರು ರಕ್ಷಣೆ ಮಾಡ್ಯಾರ ಅದೇ ಧರ್ಮ ಪಾಂಡವ್ರನ್ನ ಹೊಳ್ಳಿ ರಕ್ಷಣೆ ಮಾಡ್ಯಾರ ಇದು ಮೊದಲು ನಿಮ್ಮ ತಲೆಯಾಗ ನೆನಪಿರ್ಲಿ ಇನ್ನೊಂದು ಮಾತು ಹೇಳೋರು ಪಂಚ ಪಾಂಡವರು ಹುಟ್ಟಿದ್ರ ಕುಂತಿ ಪಾಂಡವ್ರ ತಾಯಿ ಕುಂತಿ ಹೌದಿಲ್ರಿ ಕುಂತಿದೇವಿ ಕರ್ಣ ಹೊಡಿಬೇಕಾದ್ರೆ ಸೂರ್ಯದೇವನ ಜೋಡಿ ಬೋಗು ಕೂಡಿ ಹಡದಾಳು ಸೂರ್ಯದೇವನ ಜೋಡಿ ಬೋಗು ಕೂಡಿ ಹಡದಾಳು ಅಂತೇಳಿ ನೀವು ಮಾತಾಡ್ರಿ ತೊಗಲ ಬಗ್ಗೆ ಮಾಲೂಮಸ್ತಾರ ಹೌದಿಲ್ಲ ಒಂದು ಮಾತು ಸೂರ್ಯದೇವನ ಜೋಡಿ ಬೋಗು ಆಗಿ ಕೂಡಿಯಪ್ಪ ಪಾಂಡುರಾಜನ ಕಸಗ ಕಳಿಸಿದ್ರಿ ನಾ ಎಲ್ಲಿ ಕಳಿಸಿದ್ರಿ ಅವ್ರನ್ನ ಪಾಂಡವ್ರು ಏ ಪಾಂಡವ್ರಲ್ಲ ಪಾಂಡುರಾಜ ಇದು ಹೋಗಿ ನಾನು ಕೊಳ್ಳಕ್ಕೆ ಇಡಬೇಡಿ ಮತ್ತ ತಾವೇ ಹೇಳ್ತಾರೆ ಪಾರ್ಥ ಮಾತಾಡಬೇಡ ಹೊಳೆ ಬಸವಣ್ಣ 8 ಸಲ ವಾರ್ನಿಂಗ್ ಮಾಡಿದ್ರು ಅವರು ಪಾರ್ಥ ನಾ ಮಾತಾಡ್ಲಿಕ್ಕತ್ರ ನೀವು ಮಾತಾಡ್ಲಿಕ್ಕತ್ರ ನೋಡು ವಿಷಯ ಕೆಲವು ಜನ ಅದ ಇಲ್ಲಿ ಹೌದಲ್ಲ ಕುಂತಿದೇವಿ ಸಣ್ಣವಳಿದ್ದಂತ ಸಂದರ್ಭದೊಳಗ ದುರ್ವಾಸ ಮುನಿಗಳಿಂದ 5 ಮಂತ್ರವನ್ನು ಪಡ್ಕೊಂಡಾಳ ಅದೇ 5 ಮಂತ್ರದಿಂದ ಗಂಡನ ಜೋಡಿ ಭೋಗ ಕೂಡಲಾರದೆ 5 ಮಂದಿ ಪಂಚಪಾಂಡವರು ಸೂರ್ಯದೇವನ ಮಂತ್ರ ಪಠನೆ ಮಾಡಿ ಕರ್ಣನ ಹೊಡೆದಾಳ ಮದುವೆ ಆಗೋಕ್ಕಿಂತ ಮುಂಚಿತವಾಗಿ ನಮ್ಮ ಮಕ್ಕಳು ಹೇಳಿದ್ರೆ ನನಗೆ ಜಗದಾಗ ಬೆಲೆ ಸಿಗುತ್ತೆ ಆ ಕೂಸಿನ ತೆಪ್ಪಗಟ್ಟು ಹೊಳ್ಯಾಗ ಬಿಟ್ಟಾಳ ಹೌದಿಲ್ಲ ನೀ ಭೋಗ ಕೂಡ ಹೊಡೆದಳಂದ್ರೆ ಪ್ರೂಫ್ ನೀರ್ ತಗೊಂಡು ಬಂದು ನೀವು ಮಂಗಳಾರತಿ ಮಾಡಿ ಮಾಸ್ತಾರ ಮಂತ್ರವನ್ನ ಪಠನೆ ಮಾಡಿ ಕರ್ಣನ ಹೊಡೆದಾತ ಕಮಿಟರ್ ಕೈಯ ಬುಕ್ಕ ಕೊಟ್ಟು ನಾ ಮಂಗಳಾರತಿ ಮಾಡ್ತೀನಿ ಅಲ್ಲಿವರೆಗೆ ಮಂಗಳಾರತಿ ಸುಮ್ಮನೆ ಬಂದು ಕುಂದ್ರು ಏನ್ ಆಟ ಹಚ್ಚಿರಿ ಸುಮ್ಮನೆ ಯಾನೋ ಮಾತಾಡಿಲ್ಲ ನಿಮ್ಗೆ ಟೆಂಗಲ್ಲೂ ಮಾಡಿಲ್ಲ ನಿಮ್ಗೆ ಹಾಲು ಯಾನೋ ಮಾತಾಡಿಲ್ಲ ನಿಮ್ ಯಾಕೆ ನಾ ಒಂದು ಮಾತು ಹೇಳ್ತೀನಿ ಕೇಳಿ ಸತ್ಯವಾಗಿ ಸುವಸ್ಥಾನದಾಗ ಸುಮಿತ್ರನ ಮ್ಯಾಲ 13 ವರ್ಷ ಮುಗಿದು 14ನೇ ವರ್ಷ ಚಾಲ್ತೈತಿ ಬಂಧುಗಳೇ ನಿಮ್ಮ ಮುಂದೆ ಹೇಳಿದ್ರೆ ಸಾಕ್ಷಾತ್ ಭಾಗ್ಯವಂತಿ ದೇವಿ ಗುಡಿ ಮುಂದೆ ದೇವಿಗೆ ಹೇಳಿದಂಗನ ಹೌದಿಲ್ಲ ಸಣ್ಣ ಕೂಸು ನನ್ನ ಬಾಜು ಐತಂದ್ರ ಆ ಕೂಸಿನಕ್ಕಿಂತ ಕೆಳಗಾಗಿನ ಹಾಡ್ತೀನಿ ಮೊದಲು ಇದು ನನ್ನ ಧರ್ಮದ ಇದು ನನ್ನ ಗುಣ ಇದ ನೀವೇನ್ ನಗಸ್ತೀರಿ ನೀವ್ಯಾನ ಬಾರಿ ಹಾಡ್ತೀರಿ ಏನ್ ಬಾರಿ ಹಾಡ್ತಿರ್ತೀನಿ ನಿಮ್ಗೇನು ಹೊಟ್ಟೆ ಕಿಚ್ಚಬಿಡ್ತೀವಿ ಎಲ್ಲಾ ಕಿಚ್ಚಿರ್ಬೇಕಂತ ಮನುಷ್ಯ ಹೊಟ್ಟೆ ಕಿಚ್ಚಿರಬಾರದಂತ ಹೌದಿಲ್ಲ ಹೊಟ್ಟೆ ಕಿಚ್ಚಿದ್ದ ಮನುಷ್ಯ ಊರು ಬಿಟ್ಟು 4 ದಿನ ಊರು ಮುಂದೆ ಹೋಗಲವ ನನ್ನಲ್ಲಿ ಆ ಹೊಟ್ಟೆ ಕಿಚ್ಚಿ ಇಲ್ಲ ತಿಳ್ಕೊಂಡು ಜಗತ್ತಿನಾಗ ಜನ ಹಚ್ಚಿ ತಿರುಗಾಡಿದ್ರೆ ಹೌದಿಲ್ಲ 10 ಮಂದಿ ನಿಂಬೆಕಾಯಿ ಹೋಗಿದ್ರು ಏನೂ ಮಾಡಕ್ಕಾಗಲ್ಲ ಹೊರಿಗಂಟ್ಲೆ ನನ್ನ ಮನೆ ಮುಂದೆ ಬಂದು ಸುರ್ಲಿಕ್ಕರೆ ಯಾನು ಮಾಡಕ್ಕಾಗಲ್ಲ ಪರಕೆ ಬರಂಗಿಲ್ಲ ಸಾಕ್ಷಾತ್ ಮಾಳಿಂಗರನ್ನ ಹಸ್ತ ಮುಗುಳ್ಯಾರ ಮ್ಯಾಳಿಗದ ಹೌದಿಲ್ಲ ಮುಂದಿನ ಸಮಯ ನೀವು ಯಾಕಂದ್ರೆ ಈ ಕಡೆ ಹೊಳ್ಳಿ ಉಗುಳಿದ್ರು ಹೊಳೆ ತಗೊಳಂಗಿಲ್ಲ ನೀವೇನ್ ಹೇಳಿರಿ ಕುಂತಿದೇವಿ ಸೂರ್ಯದೇವನ ಜೋಡಿ ಬೋಗು ಕುಡಿ ಅಂತ ನೀವು ಅಂದ್ರಿ ಹೌದ್ರಿ ಯೂಟ್ಯೂಬ್ ನಾ ಸುಳ್ಳು ಹೇಳ್ರಿ ಯೂಟ್ಯೂಬ್ ಸುಳ್ಳು ಹೇಳಂಗಿಲ್ಲ ಹೌದಿಲ್ಲ ಬೋಗು ಕುಡಿದ್ದ ನೀವು ತಗೊಂಡ್ ಬರ್ರಿ ಮಂತ್ರ ಪಠನೆ ಮಾಡಿ ಅವ್ರನ್ನ ಹಡದಾಳ ಕರ್ಣನ ಕಿವಿದಿಂದ ಹಡದಾತ್ತೆ ನಾ ಕೊಡ್ತೀವಿ ಸುಮ್ ಮಾತಾಡುದ ಹೌದಿರ್ತಿದ್ದ ಸುಮ್ಮನೆ ಅಲ್ಲ ಯಾಕಂದ್ರ ವಿಷಯ ತಿಳಿದವರಿಗೆ ತಿಳಿತದ ಇವ್ರು ಏನ್ ಬ್ಯಾಡ ಬ್ಯಾಡ್ರಿ ನಾವೊಂದು ಮಾತು ಹೇಳ್ತೀನಿ ನನಗೆ ಯಾವತ್ತೂ ಹಮ್ ಅನ್ನೋದಿಲ್ಲ ಆ ಹಮ್ ತೆಗೆದು ಒಗದಿನ ತಿಳ್ಕೊಂಡೇನೆ ಊರಂಗ ಒಂದ್ ಹುಡುಗರು ಎಲ್ಲಾ ನಾನು ಸ್ವತಃ ನಮ್ಮ ಅಕ್ಕನ ಮೇಲೆ ಜೀವಕ್ಕೆ ಜೀವ ಕೊಡುವಂಗ ಬಂದಾರ ಅವ್ರು ನನಗ ಹಮ್ ಇದ್ದಿತ್ತಂದ್ರೆ ಊರು ಬಿಟ್ಟು 4 ಮಾರು ಮುಂದೆ ಬರ್ತಿದ್ದಿಲ್ಲ ಹೌದಿಲ್ಲ ಅದಕ್ಕಾಗಿ ಇರ್ಲಿ ಯಾಕಪ್ಪ ಅಂದ್ರೆ ವಿಷಯಕ್ಕೆ ವಿಷಯ ಇರಬೇಕು ವಿಷಯ ಗುಣಾಂತರ ಆಗಿರಬಾರ್ದು ಹೌದಿಲ್ಲ ಅರ್ಥ ಬಹಳ ಸೂಕ್ಷ್ಮವಾಗಿ ಬಳಸಬೇಕು ಶಬ್ದ ಬಹಳ ಸೂಕ್ಷ್ಮ ನೀನ್ ದೊಡ್ಡ ಕಲ್ಸಾವ ನನಗ ಹೌದಿಲ್ಲ
ಯಾಕಪ್ಪ ಅಂದ್ರ ವಿಷಯಕ್ಕೆ ವಿಷಯ ಬರ್ಬೇಕು. ಹೌದ್ರಿಪ್ಪ ಟಕ್ಕರ್ ಕೊಡಬೇಕು. ಹಾ ನೀವ್ ಏನ್ ಕೊಟ್ರಿ? ದಾನದ ಬಗ್ಗೆ ಏನ್ ಕೊಟ್ರಿ? ಏನೂ ಇಲ್ಲ, ಸಾಕಷ್ಟು ದಾನ. ರಗಡ ಅದ. ಇನ್ನೊಂದು ಮಾತಾಡ ನಾಯಿ ಬಗ್ಗೆ ಲಾಸ್ಟ್ ಒಂದು 5 ನಿಮಿಷದೊಳಗೆ ನಾಯಿ ಬಗ್ಗೆ ಮುಗಿಸ್ತೀನಿ. ಹೌದು, ನಾವ್ ಅವ್ರಿಗತ್ತೆ ಕೆಳಗತ್ತಿದ್ರ ಪಾಲ್ತು ಮಾತಾಡ್ಬೇಡ್ರಿ, ಪಾಲ್ತು ನಾ ಮಾತಾಡ್ಲಿಕ್ಕತ್ತಿಲ್ಲ, ನೀವು ಮಾತಾಡ್ಲಿಕ್ಕತ್ತೀವಿ. ಹೌದು ಹೌದು, ನಾವ್ ವಿಷಯ ಮಾತಾಡ್ಲಿಕ್ಕತ್ತೀವಿ. ವಿಷಯ ಹಚ್ಚಿ ಮಾತಾಡ್ಲಿಕ್ಕತ್ತೀವ. ಹೌದಿಲ್ಲ? ಹೌದ್ರಿವ. ನಾಯಿ ಬಾಳ ಕೇಳದ ಮಾತಾಡ್ರಿ ನೀವು. ಮಾತಾಡಲ್ರಿವ. ಮನುಷ್ಯ ಜನ್ಮಕ್ಕೂ ಹುಟ್ಟಿ ಬಂದ ಮ್ಯಾಲ ಮನುಷ್ಯ ಶ್ರೇಷ್ಠದ. ಹೊಳ್ಳೆ ಯಾರೋ ಇಲ್ಲಿ ಊರಾನ ಒಬ್ರು ಅಪ್ಪಾಜಿಗಳು ಯಾರೋ ತಗೋತಾರ ಅವ್ರ. ಅಂದ್ರ ಅವ್ರು ಯಾರ್ರಿ? ಶಶಿಕಾಂತ್ ಗುರುಜಿ. ಅಂದ್ರೆ ಅವ್ರನ್ನ ತಗೊಂಡ್ರ ಊರ ಮಂದೆಲ್ಲ ನನಗ ಬೆಂಬಲ ಹಾಕಾರನು ಅಂತ ಅರ್ಥ ಇವ್ರದ. ಹೌದಿಲ್ಲ? ಅವ್ರ ಅದು ಬೇಡ, ಸಾಕ್ಷಾತ್ ಭಗವಂತ ನಮಗೆ ಬೆಂಬಲ ಆಗಬೇಕು, ಅವನ ಆಶೀರ್ವಾದ ಇರಬೇಕು. ಹೌದಿಲ್ಲ? ಭಗವಂತ ಬೆಂಬಲ ಆದ್ರ ನಾವ ಮುಂದೆ ಹೋಗ್ತೀವಿ. ಮನುಷ್ಯರ ಬೆಂಬಲ ಆದ್ರೆ ಏನೂ ಆಗುದಿಲ್ಲ. ಹಾ ಮನುಷ್ಯ ಉಂಡ ಮಣಿ ಜಂತಿ ಅನಿಸ್ತಾನ. ನಾಯಿ ಜಗತ್ತಿನೊಳಗ ಶ್ರೇಷ್ಠದ. ನಾಯಿ ಜಗತ್ತಿನೊಳಗ ಶ್ರೇಷ್ಠದ ಅಂತ ತಿಳ್ಕೊಂಡೇ ಕಾಲ ಭೈರವನ ವಾಹನ ನಾಯಿಗದ ಬಂಧುಗಳೇ. ಕಾಲ ಭೈರವನ ವಾಹನ ನಾಯಿಗದ. ನಾಯ ಜಗತ್ತಿನಾಗ ಶ್ರೇಷ್ಠದ ಅಂತ ತಿಳ್ಕೊಂಡ್ರೆ ಶ್ರೀಶೈಲ ಮಲ್ಲಿಕಾರ್ಜುನನಾಗಿ ನಾಯ ಜಗತ್ತಿನೊಳಗ ಶ್ರೇಷ್ಠದ ಅಂತ ತಿಳ್ಕೊಂಡೇನೆ ಮೈಲಾರ ಲಿಂಗ ಆಗ್ಯಾನ ನಾಯಿ. ಮೈಲಾರ ಲಿಂಗ. ನಾಯಿ ಯಾರ ಒಯ್ದ್ರೆ ಮಲ್ಲಯ್ಯನ ಒದಿ ಬಿಡತ್ತಾರಲ್ರಿ, ಮಲ್ಲಯ್ಯ ತರ ದೇವರಾಗಿ ಉಳಿದ ನಾಯಿ. ಹೇಳ್ತಿ ನಾ ಹೇಳ್ತಿದ್ದ ತನ್ನಿ ಎಂತ ಶಬ್ದ ಉಪಯೋಗ ಮಾಡ್ಲಕತ್ತಿ ಮಾಸ್ತರ. ಅಲ್ಲ ಅಲ್ಲ ನಿನ್ನ ಶಬ್ದ ನೋಡು. ಮತ್ತ ಅದನ್ನ ಈಗ ಬಾಟ್ ನನಗ ತಿಳುವಳಿಕೆ ಹೇಳವ. ನಾ ಈ ಮಲಮೂತ್ರ ವಿಸರ್ಜನೆ ಮಾಡ್ತಾ ಇದ್ದ ನೀ ಅನ್ಬೇಕಾಗಿತ್ತು. ಹತ್ತೊಂದು ಮಾತಾಡ್ತೀನಿ. ಅಲ್ಲ ಕನ್ನಡ ಬಸವಣ್ಣ ಹೇಳದ ನಾನು ಹಾಡ್ತೀನಿ. ನಾಯಿ ಕರೆಯದ ಮಾತ, ನೀ ಹೇಳ ಮಾತು ಕರೆಯದ ಸತ್ಯ ಮಾತ. ಹೆಂಗ ಕೇಳು. ನಮ್ಮ ಮಾಲಂಗ್ರನ ಮಟ್ಟ ಮನೆಯೊಳಗ ಹತ್ತಳ್ಳಿ ಒಳಗ ಇಂಡಿ ಚಡಚನ ತಾಲೂಕು ಬರ್ತದ. ಚಡಚನ ತಾಲೂಕು ಹತ್ತಳ್ಳಿ ಒಳಗ ಜಕರಾಯನ ಪೂಜಾರಿಗಳು ನಮ್ಮ ಹಾಲು ಮತದ ಸಮಾಜದವರು ಹೊಸ್ತಾಗಿ ಸ್ವಸ್ತಾರ ಬಂದ್ರಂದ್ರ ಜಕರಾಯನ ಗುಡಿಗೆ ಬಂದ ಅವ್ರ ನಾಯಿ ಹಂಗ ಬಗಳ್ತಾರ. ಅವ್ರ ನಾಯಿ ಹಂಗ ಸದ್ಯ ನಡೀತಕ್ಕಂತ ಮಾತು ನಮ್ಮ ಮಟ್ಟ ಮನೆಯೊಳಗೆ. ಹೌದ್ರಿ ಕಾಕ? ಹೌದಕ್ಕ. ಮತ್ತ ಅವ್ರ ಯಾಕ ನಾಯಿ ಆದ್ರು? ಅದಕ್ಕೆ ನೀವು ನಮ್ಮ ಮಗಳಿಗೆ ನಾಯಿ ಅಂದಿಲ್ಲ, ಅದ ಮಾತು ಖರೆಯದ. ಹೌದಿಲ್ಲ? ನೀ ಮತ್ತು ಚೂರು ನಾಯಿ ಆಗಿದಿಲ್ಲ. ನೀ ಎಲ್ಲಿ ಬಗಳಕ್ತಿ ಬಾಬಸಪ್ಪ? ಹೌದಲ್ಲ ಬಸವರಾಜ? ಎಲ್ಲಿ ಮಾತ ಎಲ್ಲಿ ತನಿಖಿ? ಇನ್ನೊಂದು ಮಾತಾಡ ನಾಯಿ ಎಲ್ಲಿ ದೇವರಾಗ್ಯದ? ಭಾಗ್ಯವಂತಿ ಗುಡಿ ಮುಂದೆ ಬಗಳಕತ್ತನ್ರಿ. ಏ ಅಪ್ಪ ಒಂದ್ ಮಾತು ಹೇಳ್ತೀನಿ. ನಾಯಿ ಎಲ್ಲಿ ದೇವರಾಗ್ಯದ ನಿಮಗೆ ವಿಷಯ ಕೂನಿಲ್ಲ. ಇನ್ನ ಬಾಳ ಹೋಗ್ಬೇಕು. ನಾಯಿ ಎಲ್ಲಿ ದೇವರಾಗ್ಯದ? ಪಂಚ ಪಾಂಡವರು 5 ಜನ. ಪಂಚ ಪಾಂಡವರು ಅಂತ್ಯಕಾಲ ಸಮಯ ಸಮೀಪ ಬಂದಂತ ಸಂದರ್ಭದಾಗ ಸ್ವರ್ಗಕ್ಕೆ ಹೊಂಟಂತ ಸಂದರ್ಭದಾಗ ಪಾಂಡವರ ಮುಂದೆ ಧರ್ಮದ ದೇವತೆಯಾಗಿ ನಾಯಿ ಬಂದದ. ಬಂಧುಗಳೇ ನಾಯಿ ಬಂದದ. ಮತ್ತ ನಾಯಿ ಸ್ವರ್ಗಕ್ಕೆ ಹೋಗೈತೆ ಇಲ್ರಿ? ಧರ್ಮದ ದೇವತೆಯಾಗಿ ನಾಯಿ ಬಂದದ. ಎಲ್ಲಿ ವಿಷಯ ನಿಮ್ಮದು? ಒಳ್ಳೆ ಎಂತಂತವ್ರು ಒಳ್ಳೆ ಮಾತಾಗಿ ಉಳ್ಳಾರು. ನೀನಂತೂ ಒಳ್ಳೆ ಉಳ್ಳಾಡು ಇದೆಲ್ಲ ಬಂತು ಬಳ್ಳುಳ್ಳ ಅಂದ್ರತ್ತ. ನಾ ಮಾತಾಡ್ತಿರ್ಕಿಲ್ಲ. ನೀವು ಏನ್ ಹೇಳಿದ್ರ ಮಾಸ್ತರ ಬಹಳ ತಿಳಿಸಿ ಹೇಳ್ಬೇಕತ್ತ. ಆ ಸೂಕ್ಷ್ಮ ಶಬ್ದ ಉಪಯೋಗ ಮಾಡಿಸ್ಬೇಕತ್ತ. ಹೌದು ನಿಮ್ಮ